ಶಿವರಾಜ್ ಕುಮಾರ್ ಮತ್ತು ನರ್ತನ್ ಈ ವಾರ ಭೈರತಿ ರಣಗಲ್ ಮೂಲ ಕಥೆಯನ್ನು ಚಿತ್ರಮಂದಿರಗಳಿಗೆ ತರುತ್ತಿದ್ದಾರೆ. ಆರಂಭದಲ್ಲಿ ಆಗಸ್ಟ್ 15ರಂದು ಬಿಡುಗಡೆಯಾಗಬೇಕಿದ್ದ ಚಿತ್ರವು ಮುಂದಕ್ಕೆ ತಳ್ಳಲ್ಪಟ್ಟಿದೆ ಮತ್ತು ಈಗ ನವೆಂಬರ್ 15, 2024ರಂದು ಥಿಯೇಟರ್ಗಳಿಗೆ ಹೋಗುತ್ತಿದೆ. ಈ ವಾರ ಚಿತ್ರವು ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಶಿವರಾಜ್ ಕುಮಾರ್ ಅವರ 2ನೇ ಹೋಮ್ ಪ್ರೊಡಕ್ಷನ್ ಆಗಿದೆ. ಇನ್ನು ಭೈರತಿ ರಣಗಲ್ನ ಕಥಾವಸ್ತು ಭೈರತಿ ರಣಗಲ್ನ ಟೀಸರ್ ಮತ್ತು ಟ್ರೇಲರ್ನ ಪ್ರಕಾರ ಪೊಲೀಸರು ಮಫ್ತಿಯಲ್ಲಿ ಬೇಟೆಯಾಡುತ್ತಿದ್ದ ಕ್ರೈಮ್ ಬಾಸ್ ಆಗುವ ಮೊದಲು ಶೀರ್ಷಿಕೆ ಪಾತ್ರದ ಜೀವನವನ್ನು ಚಿತ್ರವು ಅನ್ವೇಷಿಸುತ್ತದೆ. ವಾಸ್ತವವಾಗಿ ರಣಗಲ್ ಅವರು ನ್ಯಾಯಾಲಯದ ಕಾನೂನು ಪಾಲಿಸುವ ಅಧಿಕಾರಿಯಾಗಿದ್ದರು. ಅವರು ದೃಢವಾಗಿ ನಂಬಿದ ವ್ಯವಸ್ಥೆಯಿಂದ ನಿರಾಸೆಗೊಂಡ ನಂತರ ಅವರು ತಮ್ಮ ಕಪ್ಪು ಕೋಟನ್ನು ತ್ಯಜಿಸುತ್ತಾರೆ. ರಣಗಲ್ ಅವರನ್ನು ನ್ಯಾಯಾಧೀಶರು, ತೀರ್ಪುಗಾರರು ಮತ್ತು ಮರಣದಂಡನೆಕಾರರಾಗಲು ತಳ್ಳುವ ಸಂದರ್ಭಗಳು, ಅವರ ವಿರೋಧಿಗಳು ಹಿಂಸಾತ್ಮಕ ತುದಿಗಳು ಕಥೆಯ ತಿರುಳನ್ನು ರೂಪಿಸುತ್ತವು. ಯಶಸ್ವಿಯಾಗಲಿ ಅಂತೇಳಿ ಈ ಮೂಲಕ ಹಾರೈಸೋಣ. ಒಟ್ಟಿನಲ್ಲಿ ಬರೋ ಶುಕ್ರವಾರ ಭೈರತಿ ರಣಗಲ್ ವೀಕ್ಷಿಸುವ ಎಲ್ಲ ವೀಕ್ಷಕರಿಗೆ ರಸದೌತಣ ಕಾಯಲಿದೆ. ನಮಸ್ಕಾರ.